ಗಂಗೆ ಗೌರಿ ಅಥವಾ ಪಾರ್ವತಿ ಕಲ್ಯಾಣ ಅಂತಕ್ಕಂಥ ಪೌರಾಣಿಕ ನಾಟಕವನ್ನು ಆಡುತ್ತಿರುವುದರಿಂದ ಆದ್ದರಿಂದ ಈ ಬಾಲಕರಲ್ಲಿ ತಪ್ಪು ತೊಲಗು ನುಡಿಗಳು ಬಂದಲ್ಲಿ ಮನ್ನಿಸಬೇಕೆಂದು ತಮ್ಮಲ್ಲಿ ಪ್ರಾರ್ಥಿಸಿಕೊಳ್ಳುತ್ತೇವೆ. ಅಪ್ಪನು ಎಕ್ಸಾಮ್ ಬರೆಯಕ್ಕೆ ಹುಡುಕ್ತಾ ಇರೋದು. ನಾನ್ ಪರೀಕ್ಷೆ ಬರೀಬೇಕಲ್ಲ, ಅಲ್ಲೆಲ್ಲ ಬರ್ಬೇಡುವ ನೀನು. ಹೌದಾ? ಹೌದು. ಅಪ್ಪನು ಅತ್ತೆ ಪ್ರೀತಿ ಮಾಸ್ಟರ್ ಹುಡುಕ್ತಾ ಅನ್ಕೊಂಬಾರು ಎಕ್ಸಾಮ್ ಬರೆಯಕ್ಕೆ. ಏನು ನೀನು ಆಡೋ ಮಾತು? ಅಪ್ಪ ಪ್ರೀತಿ ಮಾಸ್ಟರ್ ಹುಡುಕ್ತಾರೆ, ನೀನು ಎಕ್ಸಾಮ್ ಬರೆಯಕ್ಕೆ ಬುಕ್ಕು ಪೆನ್ನೆಲ್ಲ ನನಗೆ ಕೊಡು, ಆಮೇಲೆ ಮಾತಾಡ್ತಾರೆ ಅಪ್ಪನ ಜೊತೆ. ಇವಾಗ ಅಪ್ಪ ನಿನ್ನ ಕವರ್ತಮ್ಮ ಅಂತ ಹೇಳಿದೆ. ಹೌದೇನು? ಬಸವಯ್ಯ ಆಗಿದ ಮೇಲೆ ಹಾ ಏತಕ್ಕಾಗಿಯೋ? ಏ ಪಾಪ ನಮ್ಮ ಪಾಪಂಗೆ 12 ವರ್ಷ ತುಂಬೋಯ್ತಲ್ವಾ ಅಂತ ಕೇಳ್ತಪ್ಪ. ಮುಗಳಪ್ಪ 12 ವರ್ಷ ಆಗೋಯ್ತು, ಏನ್ ಮಾಡ್ಬೇಕು ಇವಾಗ ಅಂದೆ. 12 ವರ್ಷ ತುಂಬಿದ ಹೆಣ್ಮಕ್ಳು ಮನೇಲಿ ಇರ್ಬಾರ್ದು, ಹೋಗೋದು ಮಗ ಕರ್ಕಮ್ಮ ಅಂತ ಹೇಳ್ತಿದ್ದೆ. ಹುಟ್ಟಿದ ಮನೆ ದರಿದ್ರ ಬರ್ತದೆ ಅಂತ ಹೇಳ್ತಿದ್ರ ಪಾಪ. ಏನು ಬಸವಯ್ಯ? 12 ವರ್ಷ ತುಂಬಿದ ಹೆಣ್ಣು ಮಕ್ಕಳು ಮನೆಯಲ್ಲಿದ್ದರೆ ಹುಟ್ಟಿದ ಮನೆಗೆ ದರಿದ್ರ ಮೂಕಳೆ ಪಾಪ ಅಪ್ಪ ಹಂಗೆ ಅಂದಿತ್ತು. ಅದು ಇನ್ನು ಎರಡು ಕಡೆ ನಾವು ಅಕ್ಕೆ ಹೇಳಿದ್ವಿ ಪಾಪ, ಎಲ್ಲ ರಾಮ್ ಮಾಡ್ಬೇಕು ಮಾಡಿ ಸಂತೆ ಮಾಡ್ಬಿಡೋಣ ಅಂತ. ಅದಕ್ಕೇನೆ ಅಪ್ಪ ಕರ್ಕಮ್ಮ ಅಂತ ಹೇಳಿದೆ. ನಡಿ ಪಾಪ ಹೋಗೋಣ. ಬಸವಯ್ಯ, ನಮ್ಮ ತಂದೆಯ ಮಾತಿಗೆ ನಾನು ಪ್ರತ್ಯುತ್ತರ ಕೊಟ್ಟು ನಡೆದರೆ ನಾನು ಪುತ್ರಿ ಎನಿಸಿಕೊಳ್ಳಲ್ಲ. ಅಪ್ಪಾಜಿ ಎಲ್ಲಿರುವರು? ಅಪ್ಪಾಜಿ ಅರಮನೆಯಲ್ಲಿ. ಹೌದೇನೋ? ನಡಿ ಹೋಗೋಣ. ಶ್ರೀಭಾಗದವರಿಯನ್ನು ಪಾಠಶಾಲೆಯನ್ನು ಬಿಡಿಸಿ ಅರಮನೆಗೆ ಬಹಳ ಸಂತೋಷ. ಕರೆಸುವಂತ ಬಸವಯ್ಯ. ಪಾಪ ಬಾರಲ್ಲ
ಇಷ್ಟೊಂದು ಜಾಗರೂಕತೆಯಿಂದ ಕರೆಸಲು ಕಾರಣವೇನು ತಂದೆ? ಕುಮಾರಿ, ಜನಕ, ನಿನ್ನನ್ನು ಕರೆಸಿದ ಕಾರಣವೆಂದರೆ ನಿನಗೆ 12 ವರ್ಷ ತುಂಬಿದಿರುವುದರಿಂದ ನಿನಗೆ ಉತ್ತಮವಾದ ವರವನ್ನು ನೋಡಿ ಲಗ್ನ ಮಾಡಬೇಕೆಂದರೆ ಮಗಳೇ. ಜನಕ, ಕುಮಾರಿ, ಲಗ್ನ ಎಂದರೇನು? ಏನು ಕುಮಾರಿ, ಲಗ್ನ ಎಂದರೆ ನಿನಗೆ ಗೋಚರವಿಲ್ಲವೇ ಮಗಳೇ? ಖಂಡಿತವಾಗಿಲ್ಲ ಜನಕ. ಕುಮಾರಿ, ಜನಕ, ನಿನಗೆ ವಿವಾಹ ಮಾಡಬೇಕೆಂದರೆ ಮಗಳೇ. ಜನಕ, ವಿವಾಹ ಎಂದರೆ ನಮ್ಮ ಪಾಠಶಾಲೆ ಮುಂದೆ ಒಂದು ಉದ್ಯಾನವನವಿರುವುದು. ಆ ಉದ್ಯಾನವನದಲ್ಲಿ ಕನಕ, ಮಿಡತ, ಲಲಿತೆ ನಿನಗೆ ಮದುವೆ ಮಾಡಬೇಕೆಂದರೆ ಮಗಳೇ. ಕುಮಾರಿ, ಮದುವೆ ಎಂದರೆ ಮಧುರವಾದ ಜೇನುತುಪ್ಪ ಜನಕ. ಕುಮಾರಿ, ನಾನು ಹೇಳುತ್ತಿರುವ ಮಾತು ನಿನಗೆ ಗೋಚರವಾಗುತ್ತಿದೆ ಮಗಳೇ. ಸ್ವಲ್ಪ ಅರ್ಥ ಆಗುತ್ತಿಲ್ಲ ತಂದೆ. ಕುಮಾರಿ, ನಿನಗೆ ಕಲ್ಯಾಣ ಮಾಡಬೇಕೆಂದರೆ ಮಗಳೇ. ಜನಕ, ಕಲ್ಯಾಣ ಎಂದರೆ ನಮ್ಮ ಪಾಠಶಾಲೆ ಮುಂದೆ ಒಂದು ದೊಡ್ಡ ಕಲ್ಯಾಣ ಇರುವುದು. ಆ ಕಲ್ಯಾಣ ಏನು ಜನಕ? ನಾನು ಹೇಳುತ್ತಿರುವ ಮಾತು ನಿನಗೆ ಗೋಚರವಾಗುತ್ತಿದೆ ಮಗಳೇ. ಇಲ್ಲ ತಂದೆ. ಕುಮಾರಿ, ಹಾಗಾದರೆ ಮದುವೆ ವಿಚಾರವನ್ನು ಬಸವಯ್ಯನ ಸಂಗಡ ಹೇಳುತ್ತೇನೆ, ಕೇಳಿ ತಿಳಿದುಕೊಂಡು ಅದಕ್ಕೆ ಒಪ್ಪಿಕೋ ಮಗಳೇ. ಹಾಗಾಗಲಿ ಜನಕ. ಬಸವಯ್ಯ, 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 ಶ್ರೀಭಾವದವರಿಗೆ ಲಗ್ನ ಎಂದರೆ ಗೋಚರವಿಲ್ಲ, ಏನು ಗೊತ್ತಪ್ಪ ವಿವಾಹ ಎಂದರೆ ತಿಳಿದಿಲ್ಲ, ಅಪ್ಪ ಮೋಸ ಹಿಡಿದಿದ್ ಮಗ. ಕಲ್ಯಾಣ ಎಂದರೆ ಗೋಚರವೇ ತಿಳಿದಿರುವುದು. ನಿನಗೆ ಮದುವೆ ವಿಚಾರ ಗೋಚರಿಸುವುದಿಲ್ಲ. ಯಪ್ಪ 4 ಆಗಿದ್ದೀನಿ 5 ಕೊಡ್ತಿದ್ದೀನಿ ಕಣೆ ಅಪ್ಪ ನಾನು. ಹೌದೇನು ಬಸವಯ್ಯ? ಹೋಗಣೆ ಅಪ್ಪ 4 ಆಗಿದ್ದೀನಿ 5 ಕೊಡು. ಬಸವಯ್ಯ, ಅಪ್ಪ. ಹಾಗಾದ್ರೆ ಮದುವೆ ವಿಚಾರವ ನೀನು ಚೆನ್ನಾಗಿ ಬಲ್ಲೆಯೇನೋ? ಏ ಬಿಡಪ್ಪ ಅದು ತುದಿ ನನ್ ಕಡೆಗೆ. ಹಾಗಾದ್ರೆ 4 ಆಗಿದ್ದೀನಿ 5 ದುಡುಕ್ತೀನಿ, ನಿನ್ನೆ ಯಾವ್ದು ಸಿಕ್ಕಿಲ್ಲ. ಬಸವಯ್ಯ, ಅಪ್ಪ ಹಾಗಾದರೆ ಶ್ರೀಬಾಲ ಗೌರಿಗೆ ಹಾ. ಲಗ್ನದ ವಿಚಾರವನ್ನು ತಿಳಿಸಿ ಮದುವೆ ಒಪ್ಪಿಸಿ ಕರೆಸುವಂತನಾಗು. ಏನಪ್ಪ? ಮದುವೆ ಒಪ್ಪಿಸಿ ಕರೆಸುವಂತನಾಗು ಬಸವಯ್ಯ. ಅಪ್ಪ ಅದು ತುದಿ ನನ್ ಕಡೆಗೆ ಬಿಡು, ನಾನು ಒಪ್ಪಿಸ್ತೀನಿ. ತಿಳಿಯಿತೋ? ಹಾ ನೀನ್ ನೆಮ್ಮದಾಗಿರಪ್ಪ ಒಟ್ನಾಗೆ. ಇನ್ನೊಂದು ರೆಡಿ ಮಾಡ್ಬಿಡ್ತೀಯ ಬಾಪ ಬಾರ ಏನು ಬಾ ಅಪ್ಪ ನಿನ್ಗೇನು ಮದ್ವೆಗೆ ಹೇಳೋದಂತೆ? ಏ ಬಸವಯ್ಯ, ಹಾ? ಮದುವೆ ಎಂದರೆ ಹಾ. ಮಧುರವಾದ ಜೇನುತುಪ್ಪ ಇರುವುದು. ನೀವು ನೆಕ್ಕೆ ಮುಡಿ ಬಾರಯ್ಯವ. ಏನ ಮದುವೆ ಆಗಲ್ಲ ಕಣೋ, ಕಲ್ಯಾಣ. ಏ ಬಸವಯ್ಯ, ಹಾ? ಕಲ್ಯಾಣ ಎಂದರೆ ಹಾ. ನಮ್ಮ ಪಾಠಶಾಲೆ ಮುಂದೆ ಒಂದು ದೊಡ್ಡ ಕಲ್ಯಾಣ ಇರುವುದು. ಅರ್ಥಕಲ್ಲ. ಅಯ್ಯೋ ಲೇ ಪಾಪ ಅದಲ್ಲ ಕಣೋ, ಅದು ಒಂಥರ ಕಲ್ಯಾಣಿದೆ. ಅಲ್ಲೆಲ್ಲ ಜನ್ಮುಂದ ಈಜಾಡೋದು ಇದೇನಿಲ್ಲ, 4 ಕಡೆ ಮಾಡಿ ನೀವು ಏನು ನೀನು ಆಡೋ ಮಾತು? ಲೇ ಹಂಗಂದ್ರೆ ವಿವಾಹ. ಏ ಬಸವಯ್ಯ, ಓ. ವಿವಾಹ ಎಂದರೆ ಹಾ. ನಮ್ಮ ಪಾಠಶಾಲೆ ಮುಂದೆ ಒಂದು ದೊಡ್ಡ ಉದ್ಯಾನವನವಿರುವುದು. ಹಾ. ಆ ಉದ್ಯಾನವನದಲ್ಲಿ ಹಾ. ಕನಕ, ಮಿಡತ, ಲಲಿತೆ ಕೈ ಹಿಡ್ಕೊಂಡು ಲೇ ಪಾಪ ಲೇ ಪಾಪ ಇಲ್ಲೂ ಕೈ ಇಟ್ಕೊಂಡು ಆಟ ಆಡೋದೆ. ವಿನೂತ ಕನಕ ಇವ್ರು ಯಾರು ಬರಲ್ಲ, ಇನ್ನೊಬ್ರು ಪೀಟಿ ಮಾಡ್ತಿರ್ತಾರ ಒಳಗೆ, ನೀವಿಬ್ರೇ ಆಡ್ಬೇಕು. ಅದು ಹೌದೇನೋ? ಓ. ಏನು ನೀನು ಆಡೋ ಮಾತು? ಲಗ್ನ ಮಾಡುವುದು. ಏ, ಲಗ್ನ ಅಂದ್ರೇನು? ಹೇಳಿದ್ದು ಹೇಳ್ತಿಯಲ್ಲೋ? ಲೇ ಪಾಪ ಹಾ. ಹಂಗಾರೆ ನಿಮ್ಗೆ ಗೊತ್ತಾಗ್ಲಿಲ್ಲ. ಇಲ್ವೋ? ಏ, ಏನು? ನೋಡ ಮಾಡ್ಮೇಲೆ ಅಕ್ಕಿ ಕೂತ್ಕೊಂಡು ಅನ್ಕೊಂಡ್ ಏನ್ ಮಾಡ್ತಾರ ನೋಡಿಗೆ ಹೆಂಗ್ ಕೂತ ನೋಡವು. ಹಾ ಅರಳ ಪಕ್ಷಿಗಳು ಹಾ ಹೆಂಗವ ಎಷ್ಟು ಉದ್ದ? ಅನ್ನಡಲ್ಲಿ ಒಂದು ಕೂತ್ಕೊಂಡವೆ. ಆ ಪಕ್ಷಿಗಳು ಒಂದಕ್ಕೊಂದು ಏನಾಗ್ಬೇಕು? ಕಣೇನ್ರು ನೋಡು, ಮೂಕಡ ಎಷ್ಟು ಮುದ್ದಾಗಿರ್ಬೋದು. ಬಸವಯ್ಯ, ಗಂಡ ಹೆಂಡ್ತಿಂದ್ರೇನು? ದಂಪತಿ. ಹೌದೇನೋ? ಹಾ ಏಯ್, ಅಲ್ಲಿ ನೋಡು. ನೋಡಿದೀನಿ. ಏ ಬಸವಯ್ಯ, ದಂಪತಿಂದ್ರೇನು? ಅಲ್ಲ ನಮ್ ಕಡೆ ಯಾರಿಗಾನ ಹೇಳಿಲ್ಲ ಹಿಂಗಂತ ಇಷ್ಟೊಂದು ಖಾಲಿ ನಂಬರ್ ತಗೊಂಡು ಮೊದ್ಲೇ ಕಾಂಟ್ಯಾಕ್ಟ್ ಮಾಡ್ಕೊಂಡು ಮಾಡ್ಲಿರೋರು. ನಾನು ಇಟ್ಕೊಳಕ್ ಬಂದಿದ್ದೀನಿ. ನಾನು ನಿನ್ನ ಎಷ್ಟು ಏ ಬಾಬಾ ಹಂಗಂದ್ರೆ ಯಾರ ಮನೇಲಿ ನಮ್ಮ ಅಪ್ಪನ ಒಬ್ಬ ಇಲ್ವೇನೋ, ನಾನು ಹಂಗೆ ರೈಡ್ ಕೊಟ್ಟಿರೋದಲ್ಲಿ. ಏನ್ ಬಸವಯ್ಯ? ಹಾ ಆ ಪಕ್ಷಿಗಳು ಹಾ ನಮ್ಮ ತಂದೆ ತಾಯಿ ನೋಡಿ ಈಗ ಬಂದೆ ಗಾಡಿಗೆ. ವಾವ್ ಹೇಳವ ಆ ಪಕ್ಷಿಗಳು ನಮ್ಮ ತಂದೆ ತಾಯಿ
ಬಸವಯ್ಯ, ಶ್ರೀಭಾವರಿಗೆ ಲಗ್ನದ ವಿಚಾರವನ್ನು ತಿಳಿಸಿ ಮದುವೆ ಒಪ್ಪಿಸಿದೆಯೋ? ಯಪ್ಪ ಎಲ್ಲ ಒಪ್ಪಿಸ್ಬಿಟ್ಟಿದ್ದೀನಪ್ಪ. ನಾನಿವಾಗ ರಾಮನಗರಕ್ಕೆ ಹೋಗ್ಕೊಂಡೇ ಇರೋದು. ಬಸವಯ್ಯ, ಪಾಪ ಪಾಪ ಕುಮಾರಿ, ನಿನಗೆ ಮಗಳವರಿಗೆ ಕುಮಾರಿ, ಬಸವಯ್ಯನು ಹೇಳಿದ ಮಾತನ್ನು ಕೇಳಿ ಲಗ್ನಕ್ಕೆ ಒಪ್ಪಿರಿ ಮಗಳೇ. ಒಬ್ಬರೇನು ಜನಕ, ಆದರೆ ಅವರ್ಯಾರು ಅವರು ತಾತನ ತಿಳಿದುಕೊಳ್ಳಲಿ. ನಾನು ಖಂಡಿತವಾಗಿ ಲಗ್ನಕ್ಕೆ ಒಪ್ಪಿಕೊಳ್ಳುವನು ಜನಕ. ಹಾಗಾದರೆ ಒಬ್ಬರ ವೃತ್ತಾಂತವನ್ನು ಹೇಳುತ್ತೇನೆ, ಕೇಳಿ ತಿಳಿದುಕೊಂಡು ಲಗ್ನಕ್ಕೆ ಒಪ್ಪಿಕೊಳ್ಳಿ ಮಗಳೇ. ಅವರು ಒಳ್ಳೆಯ ಭಾವನೆಯವರು ಮಗಳೇ. ಕುಮಾರಿ, ಬ್ರಾಹ್ಮಣರೆಂದರೆ ಶಾಸ್ತ್ರ ಪುರಾಣಗಳನ್ನು ತಿಳಿದಿರುತ್ತವರು. ಅವರು ನೀನು ಮದುವೆ ಆದ್ರೆ ಸುಖದಿಂದ ಇರಬಹುದು ಮಗಳೇ. ಆದ್ದರಿಂದ ಬ್ರಾಹ್ಮಣರನ್ನು ನೀನು ಲಗ್ನ ಮಾಡು ಮಗಳೇ. ಜನಕ, ಕುಮಾರಿ, ನೀವಾಡುವ ಮಾತು ನನಗೆ ಸ್ವಲ್ಪ ಅರ್ಥವಾಗುತ್ತಿಲ್ಲ ತಂದೆ. ಅರ್ಥವಾಗುವಂತ ಹೇಳಿದರೆ ನಾನು ಖಂಡಿತವಾಗಿ ಲಗ್ನಕ್ಕೆ ಒಪ್ಪಿಕೊಳ್ಳುವೆನು ಜನಕ. ಏನು ಕುಮಾರಿ, ನಾನು ಹೇಳುತ್ತಿರುವ ಮಾತು ನಿನಗೆ ಗೋಚರವಾಗುವುದಿಲ್ಲ ಮಗಳೇ. ಖಂಡಿತವಾಗಿ ಜನಕ. ಕುಮಾರಿ, ಹಾಗಾದರೆ ಬ್ರಾಹ್ಮಣರ ವಿಚಾರವನ್ನು ಬಸವಿನ ಸಂಗಡ ಹೇಳ್ತೇನೆ, ಕೇಳಿ ತಿಳಿದುಕೊಂಡು ಲಗ್ನಕ್ಕೆ ಒಪ್ಪಿಕೋ ಮಗಳೇ. ಹಾಗಾಗಲಿ ಜನಕ. ಬಸವಯ್ಯ, ಬಸವಯ್ಯ, ಮತ್ತೆ ಯಾರೋ ಹತ್ರ ನನ್ನ ಯಾರೋ ಕರ್ಕೊಂಡೋಯ್ತಲ್ಲ. ಅಪ್ಪ ಅಪ್ಪ, ನಮ್ಮ ಶ್ರೀಭಾವನಗೌರಿಗೆ ಬ್ರಾಹ್ಮಣರ ವಿಚಾರವನ್ನು ಹೇಳಿದರೆ ಆಕೆ ಗೋಚರವಿಲ್ಲ ಅಂತ ಹೇಳ್ತಿರೋಳು. ಯಾರಪ್ಪ? ನಿನಗೆ ಬ್ರಾಹ್ಮಣ ವಿಚಾರ ಗೋಚರವಿರುವುದೇನೋ? ಯಾರಪ್ಪ ಬ್ರಾಹ್ಮಣರ? ಬಿಡಪ್ಪ, ವಾರಿ ಒಳ್ಳೆಯದಲ್ವಾ. ಅವರ ಮನೆಯಲ್ಲಿ ಏನು ಕೆಲಸ ಮಾಡಿ? ಅಪ್ಪ, ನಾನು ಅವ್ರ ಮನೇಲಿ 15 ವರ್ಷ ಇದ್ದೇಪ್ಪ ಸಂಬಳ. ಏನು ಬ್ರಾಹ್ಮಣರ ಮನೆಯಲ್ಲಿ 15 ವರ್ಷ ಕೆಲಸ ಮಾಡಿಕೊಂಡಿದ್ದೆ? ಇದ್ದೇನೆಪ್ಪ. ಏನು ಕೆಲಸ ಮಾಡಿಕೊಂಡಿದ್ದೆ? ಎಷ್ಟು ಸಂಬಳ ಕೊಡುತ್ತಿದ್ದರೋ? ಯಪ್ಪ, ಅವ್ರ ಮನೇಲಿ ನಾನು ಮಂತ್ರ ಪುರಾಣ ಎಲ್ಲ ಓದ್ತಾರಲ್ಲಪ್ಪ, ಅದೆಲ್ಲ ಬುಕ್ ಎಲ್ಲ ಬರ್ದು ತಣ್ಣಗ ಅವ್ರ ಕೈ ಕೊಡ್ತಿದ್ದೆ ಅಪ್ಪ. ಹೌದು ಬಸವಯ್ಯ. ಹೂನಪ್ಪ. ಹಾಗಾದ್ರೆ ನೀನು ಬ್ರಾಹ್ಮಣ ವಿಚಾರ ಚೆನ್ನಾಗಿ ಬಲ್ಲ. ಯಪ್ಪ, ನಾನು ಎಲ್ಲ ಪೂರ ಕುಡ್ದು ಬಿಟ್ಟಿದ್ದೀನಪ್ಪ. ಬಸವಯ್ಯ, ಓ. ಹಾಗಾದ್ರೆ ಹಾ. ಈ ಬಾಲ ಗೌರಿಗೆ ಬ್ರಾಹ್ಮಣರ ವಿಚಾರವನ್ನು ಹೇಳಿ ಲಗ್ನಕ್ಕೆ ಒಪ್ಪಿಸಿ ಕಳಿಸುವಂತೆ ನಾವು. ಯಪ್ಪ, ನನ್ನ ಅದು ತುದಿನ ಕಡೆಗೆ ಬಿಡು. ಯಪ್ಪ, ಅವ್ವ ಮನೇಲಿಲ್ಲ, ಹೋಗ್ಬೇಡ. ಯಪ್ಪ, ಅವ್ವ ಹಾಗೆ ಕಾಲ್ ಮಾಡ್ತಿದ್ದಾರೆ ಯಾಕೆ? ಪಾಪ ಪಾಪ ಬಾರ. ಅಪ್ಪ ಯಾರ ಬ್ರಾಹ್ಮಣರು ಮದುವೆ ಅಂತ ಹೇಳಿದ ತಪ್ಕೊಂಡ್ಬಿಟ್ಟ. ಏ ಬಸವಯ್ಯ, ಹಾ? ಈ ಬ್ರಾಹ್ಮಣರು ಅಂದ್ರೆ ಒಳ್ಳೆಯರೇನು? ಯವ್ವ, ತುಂಬಾ ಒಳ್ಳೇದಪ್ಪ. ಹೌದೇನೋ? ಅವ್ರ ಮನೇಲಿ ಏನೇನ್ ಕೆಲಸ ಮಾಡ್ಬೇಕು? ಅವ್ರ ಮನೇಲಿ ಏನು ಕೆಲಸ ಮಾಡಂಗಿಲ್ಲ. ಹಾ, ಮೊದ್ಲು ಹೇಳ್ತೀನಿ ಕೇಳ್ತಪ್ಪ. ಹಾ, ನೀವೇನ ಅಪ್ಪ ಯಾರು ತೋರಿಸ್ತಾರ ಅವ್ರೇನ ಒಪ್ಕೊಂಡೆ ಹಾ. ನೀ ಕೆಟ್ಟ 3 ದಿನ. ಏ ಬಸವಯ್ಯ, ಹಾ? ಖಂಡಿತವಾಗಿ ನೀನು ಮಾತುದಲ್ಲಿ ನಾನು ಮದುವೆ ಒಪ್ಕೊಳ್ಳೋದಿಲ್ಲವೋ? ನಾನು ಹೇಳತಕ್ಕ ಯಾವ್ದೇ ಕಾರಣಕ್ಕೂ ಒಪ್ಪಿಕೊಂಡಿಯ. ಏ ಬ್ರಾಹ್ಮಣರು ಅಂದ್ರೆ ಯಾರು ಗೊತ್ತೇನಪ್ಪ? ಯಾರು?
ನೋಡಿ ದೊಡ್ಡ ದೇವಸ್ಥಾನ ಇರ್ತದೆ, ದೇವಸ್ಥಾನ ಪೂಜಾರಿಗಳು ಅವರು ಹಾ. ಆ ಮುಂದೆಗಡೆ ಊರು ಹೋಗ್ತಾರೆ, ಅಲ್ಲಿಂದ ಹೋಗ್ಬಂದು ಒಂದ್ ಜೊತೆ ಬಿಚ್ಚಾಕ್ತಾರೆ ಇಲ್ಲಿ ಏನು ಕಚ್ಚೆನ. ಆಮೇಲೆ ಆಮೇಲೆ ಈ ಕಡೆ ಹೋಗ್ತಾರೆ, ಹಾ. ಈ ಊರಿಗೆ ಹೋಗಿ ಒಂದ್ ತಿಥಿಗೆ ಹೋಗ್ಬಂದು ಒಂದ್ ಜೊತೆ ಬಿಚ್ಚಾಕ್ತಾರೆ ಇಲ್ಲಿ ಹೌದೇನೋ ಕಚ್ಚೆನ. ಆಮೇಲೆ ಅವೆಲ್ಲ ನೀನು ಅಗಿಬೇಕು ಪಾಪ. ಹಾ. ಆಮೇಲೆ ಪಾಪ 4 ಗಂಟೆ ರಾತ್ರಿಗೆ ಎದ್ದು ನೀನು ಹಾ. ಇಷ್ಟುದ್ದ ನೀರ್ಗೆ ಹೋಗ್ಬೇಕು ಪಾಪ. ನೀನು ಏನೋ ಇಷ್ಟುದ್ದ ನೀರ್ಗೆ ಹೋಗಿ ನಿಂತ್ಕೊಂಡು ಮೂಗಿಂದ ಭದ್ರವಾಗಿ ಇಟ್ಕೋಬೇಕು ಪಾಪ. ಓಂ ಶಿವಾಯ, ಓಂ ಶಿವಾಯ, ಓಂ ಶಿವಾಯ. ಅದ್ರ ಸಂದೇಲಿ ಎಣ್ಣ ಸ್ವಲ್ಪ ಜಾಗ ಬಿಟ್ಟೋ ಪಾಪ. ನೀನ್ ಅಷ್ಟೇ ಅಲ್ಲೇ ಖಾಲಿ ಪ್ರಾಣ ಹೋಯ್ತದೇನೋ. ಇಲ್ಲ ಕಣ್ ಪಾಪ, ಉಸಿರಾಟಾಗಿರ್ತದ ಅಷ್ಟೇ. ಆಮೇಲೆ ಆಮೇಲೆ ಪಾಪ ಹಾ. ಅವ್ರ ಮನೇಲಿ 6 ಶಾಸ್ತ್ರ, ಹಾ. 18 ಪುರಾಣ, ಹಾ. 34 ಉಪನಿಷತ್ತು, ಒಟ್ಟು 64 ವಿದ್ಯೆಗಳು ಬರಂಗಿದ್ದಾಗಿರ್ಬೇಕು ನಾನು ನೀನೆ. ಇವೆಲ್ಲ ನಮ್ದು ಸಾಧ್ಯವೇನು? ಆಮೇಲೆ ಪಾಪ ಅಪ್ಪಕ್ ಒಂದೇ ಊಟ ಮಾಡ್ಬೇಕು ಅವ್ರ ಮನೇಲಿ. ನಾನೇನು ನೀನ್ ಇಲ್ಲ, ನಿಮ್ ಮಗುನ ಕರ್ಕೊಂಡೋಗಿ ಜೊತೆ ನನಗೆ ಬೇಡ ಅನ್ನ. ಆಮೇಲೆ ಆಮೇಲೆ ಪಾಪ ಹಾ. ನಿನ್ ಗಂಡ ಏನಾದ್ರು ಹೋದ್ರೆ ಹಾ. ನಿನ್ಗೆ ಎಲ್ಗೋದ್ರು? ಇದಕ್ಕೆ ನಿನ್ ಗಂಡ ಏನಾದ್ರು ಸತ್ತೋದ್ರೆ ಹಾ. ನಿನ್ಗೆ ಪಾಪ ತಲೆ ಪೂರ ಬೋಳ್ಸ್ಬಿಡ್ತಾರ ಪಾಪ. ಹಾ. ಹಿಂದೆಗಡೆ ಎಷ್ಟೇ ಅಂತ ಬಿಟ್ಟಿರ್ತಾರ ಪಾಪ. ಬಿಟ್ಟಿಟ್ಟು ಅಂತ ಬಾಳ ಬೀಚ್ ನಂದು ಸಾಧ್ಯವಿಲ್ಲವೋ? ಆಗು ಬಿಡು, ನಾನು ಆಗುವುದಿಲ್ಲ. ಆಗು ಬಿಡು. ಏನು ಮುಂದೆ ಹೇಳ್ತೀವಿಯೋ? ಏನು ಮುಂದೆ ಹೇಳ್ತೀವಿ? ಆಗ್ಬಿಡು 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 ಅಂತಿದ್ದೆ. ಆ ರೀತಿಯಾಗಿ ಹಾ. ಬೇಷ್. ಅವ ಅಜ್ಜಿ ಕರೆಕ್ಟಾಗಿ ಹಂಗೆ ಹೇಳ್ತಾ ನೋಡು ಕೇಳು. ಬೇಷ್ ಬಸವಯ್ಯ. ಮತ್ತೆ ಹಾಗಾದ್ರೆ ಶ್ರೀಬಾಲ ಗೌರಿಗೆ ಬ್ರಾಹ್ಮಣರ ವಿಚಾರವನ್ನು ಹೇಳಿ ಲಗ್ನಕ್ಕೆ ಒಪ್ಪಿದ್ದೀರಾ? ವಾಪಸ್ ಬಿಸಾಕ್ಬಿಟ್ಟಿದ್ದೀನಪ್ಪ. ಕರೆಸುವುದನ್ನು ಬಸವಯ್ಯ. ನಾನು ಆಮೇಲೆ ಬಂದ್ಬಿಟ್ಟ ಒಂದ್ ಹೆಜ್ಜೆ ಬೇಡ, ಕರೆಸುವಂತ ಬೇಡ ಬಂದ್ಬಿಟ್ಟ. ಪಾಪ ಬಾರ ಕುಮಾರಿ ನಾನು ಪದ್ಮಾವತಿ. ಕುಮಾರಿ ನಿನಗೆ ಮಂಗಳ ನಿರೀಕ್ಷೆ ಮಗಳೇ. ಕುಮಾರಿ ಜನಕ ಬಸವಯ್ಯನ ಹೇಳಿದ ಮಾತುಗಳನ್ನು ಕೇಳಿ ಲಗ್ನಕ್ಕೆ ಒಪ್ಪಿಗೆ ಮಗಳೇ. ಒಪ್ಪಿರುವುದು ಜನಕ. ಆದರೆ ಅವರು ಮಾತನ್ನು ಹೇಳ್ತೀನಿ ಕೇಳುವರಾಗಿ ಜನಕ. ಜನಕ ಆ ಬ್ರಾಹ್ಮಣರ ಮನೆಯಲ್ಲಿ ಕುಮಾರಿ ಜನಕ ಕುಮಾರಿ ಆ ಬ್ರಾಹ್ಮಣರ ಮನೆಯಲ್ಲಿ 6 ಶಾಸ್ತ್ರ, 18 ಪುರಾಣ, 37 ಉಪನಿಷತ್ತು, ಒಟ್ಟು 64 ವಿದ್ಯೆಗಳಲ್ಲಿ ಪಾರಂಗತರಾಗಿರಬೇಕು. ಹೌದು ಮಗಳೇ, ಆಗಿರಲೇಬೇಕು ಮಗಳೇ. ಬಸವಯ್ಯ ಹೇಳುವಂತ ನಾನು ಸಾಧ್ಯವೇ ಮಗಳೇ. ಅದು ಅಲ್ಲದೆ ಒಪ್ಪತ್ತಿಗೊಂದು ಊಟವನ್ನ ಮಾಡಬೇಕು. ಮಾಡಲೇಬೇಕು ಮಗಳೇ. ನಮ್ಮನೆ ತಿನ್ನಲ್ವಾ ಇಷ್ಟಿಷ್ಟು ಹಂಗ್ ತಿನ್ಬಿಡೋಣ ಅಂತ. ನಿತ್ಯ ಮಡಿ ಸೀರೆಯನ್ನು ಉಡಬೇಕು. ಉಡಲೇಬೇಕು ಮಗಳೇ. ಬಸವಯ್ಯ ಹೇಳುವಂತ ನಾನು ಅದು ಅಲ್ಲದೆ ನಿತ್ಯ ತಣ್ಣೀ ಸ್ನಾನ ಮಾಡಬೇಕು. ಮಾಡಲೇಬೇಕು ಮಗಳೇ. ಏನಿಲ್ವಾ? ಇವೆಲ್ಲ ನಂದ ಖಂಡಿತವಾಗಿ ಸಾಧ್ಯವಿಲ್ಲ ಜನಕ. ಒಳ್ಳೆಯವರಿದ್ದರೆ ಈ ನಿಮ್ಮ ಅಂತಃಪುರದಲ್ಲಿ ಕೊಟ್ಟು ಲಗ್ನ ಮಾಡಿ ಜನಕ. ಕುಮಾರಿ ಜನಕ ಹೋಗಲಿ ಬಿಡಮ್ಮ, ಮತ್ತೊಬ್ಬರ ವಿಚಾರವನ್ನು ಹೇಳ್ತೇನೆ, ಕೇಳಿ ತಿಳಿದುಕೊಂಡು ಮಗಳೇ. ಅವರು ಒಳ್ಳೆಯವರೇ? ಯಾರೋ ಒಳ್ಳೆ ಕೊಡಲೇನೆ ಸೊರಸವೇ ನಿನ್ನ. ಕೊಡಲೇನೆ
ದೊರೆಗಳೆಂದರೆ ನಮ್ಮಂತೆ ಕ್ಷತ್ರಿಯರು. ಅವರು ನೀನು ಮದುವೆಯಾದರೆ 10 ಸೇವಿಕೆಯರು ನಿನಗೆ ದಾಸಿಯರಾಗಿರ್ತಾರಮ್ಮ. ಆದ್ದರಿಂದ ದೊರೆಗಳನ್ನು ಲಗ್ನವಾದ ಮಗಳೇ. ಕುಮಾರಿ, ಈ ಮಾಡುವ ಮಾತು ನನಗೆ ಸ್ವಲ್ಪ ಗೋಚರವಿಲ್ಲ ತಂದೆ. ಅರ್ಥವಾಗುವಂತೆ ಹೇಳಿದರೆ ನಾನು ಖಂಡಿತವಾಗಿ ಲಗ್ನಕ್ಕೆ ಒಪ್ಪಿಕೊಳ್ಳುವುದಿಲ್ಲ ಜನಕ. ಏನು ಕುಮಾರಿ, ನಾನು ಹೇಳುತ್ತಿರುವ ಮಾತು ನಿನಗೆ ಗೋಚರವಾಗುತ್ತಿಲ್ಲ ಮಗಳೇ? ಖಂಡಿತವಾಗಿಲ್ಲ ಜನಕ. ಕುಮಾರಿ, ಹಾಗಾದರೆ ದೊರೆಗಳ ವಿಚಾರವನ್ನು ಬಸವನ ಸಂಗಡ ಹೇಳುತ್ತೇನೆ, ಕೇಳಿ ತಿಳಿದುಕೊಂಡು ಲಗ್ನಕ್ಕೆ ಒಪ್ಪಿಕೊ ಮಗಳೇ. ಹಾಗಾಗಲಿ ಜನಕ. ಬಸವಯ್ಯ, ಬಸವಯ್ಯ, ಏಯ್ ಬಾಬಾ ಬೇಗ ಬೇಗ ಅಪ್ಪ, ಬಸವಯ್ಯ, ಯಾಕೆ ಇವತ್ತು ಮೇಷ್ಟ್ರು ಬೇಗ ಮಾಡ್ಬಿಟ್ಟವ್ರೆ? ಬಸವಯ್ಯ. ಅಪ್ಪ, ಶ್ರೀ ಭಾರತವರಿಗೆ ದೊರೆಗಳ ವಿಚಾರವನ್ನು ಹೇಳಿದರೆ ಆಕೆ ಗೋಚರಗಳನ್ನು ಹೇಳ್ತಿರುವಳು. ದೊರೆಗಳ ವಿಚಾರ ಗೋಚರವಾಗುವುದೇನೋ? ಬಾ, ನಾನ್ ದೊರೆಗಳ ಮನೇಲಿ 25 ವರ್ಷ ಇದ್ದೆ ಕಣೆಯಪ್ಪ. ಅಪ್ಪ ಅಮ್ಮ ಕಾಲಿ ಕಣಿಗೆ ಬಸವಯ್ಯ, ಅಪ್ಪ, ಹಾಗಾದ್ರೆ ನೀನು ದೊರೆಗಳ ವಿಚಾರ ಚೆನ್ನಾಗಿ ಬಲ್ಲೆ. ಎಲ್ಲ ಪೂರ ಗೊತ್ತು ನನ್ಗೆ. ದೊರೆಗಳ ಮನೆಯಲ್ಲಿ ಹೇಗೆ ಕೆಲಸ ಮಾಡಿಬಿಟ್ಟಿದ್ದೀವಿ? ಅಪ್ಪ, ನಾನು ದರಗಳ ಮನೇಲಿ ಕುದುರೆ ಮಾಲೀಶ್ ಮಾಡ್ಕೊಂಡು ಇದ್ದೆ ಕಣೆಯಪ್ಪ. ಸಿಪಾಯಿ ಸಿಪಾಯಿ ಅಪ್ಪ, ಕುದುರೆ ಮಾಲೀಶ್ ಮಾಡ್ಕೊಂಡಿದ್ದೆ. ಆಮೇಲೆ ಅಪ್ಪ ಅವ್ರಿಗೆ ಕುದುರೆ ಸವಾರಿ ಎಲ್ಲ ಹೇಳ್ಕೊಟ್ಟಿದ್ದು ನಾನೇ ಕಣೆಯಪ್ಪ. ಯಾವ ರೀತಿ ಹೇಳ್ಬಿಡ್ತಿದ್ದೀವಿ ಓ, ಬಸವಯ್ಯ? ನಾನ್ ಸಿಪಾಯಿ ಅವ್ರ ಮನೇಲಿ. ಹೌದೇನ ಬಸವಯ್ಯ? ಹಾ. ಹಾಗಾದ್ರೆ ಹಾ. ದೊರೆಗಳ ವಿಚಾರ ನೀವು ಚೆನ್ನಾಗಿ ಬಲ್ಲೆಯೇನೋ? ಎಲ್ಲ ಪೂರ ಗೊತ್ತು ಕಣಪ್ಪ. ಬಸವಯ್ಯ, ಅಪ್ಪ, ಶ್ರೀ ಬಾಲ ಗೌರಿಗೆ ಹಾ. ದೊರೆಗಳ ವಿಚಾರವನ್ನು ಹೇಳಿ ಲಗ್ನಕ್ಕೊಪ್ಪಿಸಿ ಕಳಿಸುವಂತನಾಗ ಬಸವಯ್ಯ. ಆಯ್ತು ಕಣೆಯಪ್ಪ. ಹೇಳಿ ಬಾ. ಅಪ್ಪ, ಅದು ತುದಿನ ಸರಿ. ಅಪ್ಪ, ಅಪ್ಪ ಕೂತ್. ಬಾರವ್ವ. ಬಾರವ್ವ. ಅಪ್ಪ ಕೂತ್. ನಾಳೆ ಕಾಲ ಪಕ್ಕಡೋದು ಬೇಗ ಮುಸಲೆ ಹೇಳು. ಅಪ್ಪ ಕೊಕ್ಕ ಆಡಕ್ಕೆ ಹುಡುಕ್ತಾ ಇರೋದು. ನೀನ್ ಅದೇ ಆಡಂಗಿಲ್ಲ, ಇಬ್ರು ಆಗಿವ್ರ ಜೊತೆಲಿ. ಏ ಬಸವಯ್ಯ, ಹೇಳಪ್ಪ. ಏನು? ಇವಾಗ ಅಪ್ಪ ಈ ಸರಿ ಯಾರನ್ನ ಹೇಳಿದ? ಯಾರು? ಅಪ್ಪ ಈ ಸರಿ ಯಾರನ್ನ ಹೇಳದ್ ಮದ್ವೆಗೆ? ದೊರೆಗಳಂದ್ರೆ ಒಳ್ಳೆಯರೇನೋ? ಏನ? ದೊರೆಗಳಂದ್ರೆ ಒಳ್ಳೆಯರೇನೋ? ನಿಮ್ಮ ಅಕ್ಕ ಅಲ್ಲ ಕಡೆ ಹೋಗಿ ಬ್ರಾಹ್ಮಣರನ್ನೇ ಆಗಿರ್ ಬೇಡ ಅಂತಿತ್ತ. ಹೋಗಿ ಊರ್ ನೋಡ್ಕೊಂಡ್ ಬಂದಿದ್ಯಲ್ಲ, ನಿಂಗೆ ಅನ್ಸುತ್ತೀವ? ಯಾಕೋ? ಅಲ್ಲ ಕಡೆ ಬ್ರಾಹ್ಮಣರೇ ಪರವಾಗಿರ್ಲಿಲ್ಲ ಕಡೆ ಹೋಗಿ ದರ್ಗುಳ್ ನಪ್ಕೊಂಡಿದ್ಯಲ್ಲ. ಏ, ನೀನು ನಾಟಕ ಮಾಡ್ತಿದ್ದಿ? ನಂಗೇನ್ ಗೊತ್ತಿಲ್ಲ, ಅಪ್ಪ ಹಿಂಗ್ ಹೇಳ್ತಾನೆ ಇವ್ರ ದರ್ಗುಳ್ನ ಅಂತ. ಅವ್ರ ಬಗ್ಗೆ ನಿನಗೆ ಗೊತ್ತೇನೋ? ಲೇ ಪಾಪ, ದರ್ಗುಳದ್ ಯಾರು ಗೊತ್ತೇನೋ? ಯಾರು? ನಾವಿಲ್ವೇನೋ? ಅಪ್ಪ ಇಲ್ವಾ? ಹಾ. ಹಂಗೆ ರಾಜ್ರು. ಆಮೇಲೆ? ಈ ಊರವ್ರಿಗೂ ಮುಂದೆಗಡೆ ಊರವ್ರಿಗೂ ಆಗಲ್ಲ ಪಾಪ. ಹಾ. ಅದೇ ಅಲ್ಲ, ಅಳದ್ದವಾದಲ್ಲ ಒಂದ್ ಊರು, ಆ ಊರವ್ರಿಗೂ ಆಗಲ್ಲ ನೋಡ. ಅಲ್ಲಿ ಸೆಂಟ್ರಲ್ ಗಡಿ. ಈ ಊರವ್ರು ಆ ಊರವ್ರು ಆಗಲ್ಲ ಪಾಪ. ಈ ಕಡೆ ಹತ್ತೋಂಗಿಲ್ಲ, ಆ ಕಡೆ ನಿಂತ್ ಬರಂಗಿಲ್ಲ. ಹಾ. ಈ ಕಡೆ ಏನ್ ಹತ್ತೋರೆ ಆ ಕಡೆ ಬಂದೂಕ ತಗೊಂಡ್ ಪಾಪ ಆಮೇಲೆ ಏನೋ ನಿನ್ ಗಂಡ ಓದ್ತಿದ್ರೆ ಹಾ. ನಿನ್ ಗಂಡ ಅಷ್ಟೇ ಫಿನಿಶ್. ಆಮೇಲೆ? ಆಮೇಲೆ ಪಾಪ ಹಾ. ನೀನು ಕಟ್ಟೆ ಹಾಕೊಂಡು ಹೋಗ ಅವಳ ಜೊತೆ ಕುದುರೆ ಮೇಲೆ ಸವಾರಿ ಮಾಡಿ ಯುದ್ಧ ಮಾಡ್ಬೇಕು. ನಾನು? ಆಮೇಲೆ? ಆಮೇಲೆ ಪಾಪ ಹಾ. ಯುದ್ಧ ಮಾಡ್ಬೇಕು ಪಾಪ ನೀನು ಹೋಗಿ. ಆಮೇಲೆ ನಿನ್ ಗಂಡ ಆಮೇಲೆ ಪಾಪ ನಿನ್ ಗಂಡ ಏನೋ ಇದಾದ್ರೆ, ಹಾ, ಯಾವ್ದಾದ್ರು? ನಿನ್ ಗಂಡ ಸತ್ತವ್ರೆ ಪಾಪ. ನೀನ್ ಮುಂದೆ ಏಯ್, ಹಾ? ಅಂತ ಮುಂಡೆ ಬಾಳ ನಿಂತಲ್ಲ, ಅಂತ ಆಸ್ತಿ ಆಸ್ತಿ ಸಾಕಿದ್ರು? ಆಸ್ತಿಯಾ ಆಸೆಯಾ? ಏ, ನಾನು ಆಗುತ್ತಿಲ್ಲ ಬಿಡು. ಆಸೆಯಾ? ಏನಪ್ಪನ ಹೇಳ್ತೀರಿ? ಏನಂತ ಹೇಳಿ? ಏನಪ್ಪನ ಹೇಳ್ತೀರಿ ಬಸವಯ್ಯ? ಆಗ್ಬಿಡು ಅಂತ ಹೇಳ್ತಿದ್ದೆ. ಆ ರೀತಿ ಹೇಳಿದೇನೋ? ಹಾ. ಹಾಗಾದ್ರೆ ಶ್ರೀ ಭಾರತವರಿಗೆ ದೊರೆಗಳ ವಿಚಾರವನ್ನು ಎತ್ತಲಿಕ್ಕೆ ಎಬ್ಬಿಸಿರುವೇನೋ? ಈ ಸರಿಯನ್ನ ಸುಳ್ಳಾಡೋದ್ ನೋಡಿ, ಇಲ್ಲಿ ಕೂತಿರ ವಾಕ ಇದ್ಮೇಲೆ ಕರೆಸುವಂತನಾಗೋ ಬಸವಯ್ಯ, ಕಳ್ಸ್ಬಿಡ್ಲ? ಕರೆಸುವಂತನಾಗೋ. ಈ ಅಪ್ಪ ಬಾಯಲ್ಲಿ. ಇನ್ನ ಹೋದ ಮಕ್ಳಪ್ಪ ಗಬ್ಬಿಸ್ಬೇಡ ಜಾಸ್ತಿ. ಲಾಸಿ ಬಸ್ ಹತ್ಬಿಟ್ಟು ರಾಮನಗರಕ್ಕೆ ಹೋದ್ರೆ ಎಲ್ಲಿ ಹುಡುಕೊಂಡು ಹೋಗ್ತೀಯಪ್ಪ? ಕರೆಸುವಂತನಾಗೋ. ಅದೇನಪ್ಪ ಗದ್ರಬೇಡ ಕಡೆ ಅಪ್ಪ, ಹೆಣ್ಮಕ್ಳು ನಾವು ಕರೆಸುವಂತನಾಗೋ ಬಸವಯ್ಯ. ಏನಿಲ್ಲ. ಫೋನ್ ಪಾಪ ನೀನೇ ಹೇಳ್ಬಿಡು. ನಾನೆಲ್ಲ ಹೇಳ್ತೀನಿ ಬಾರವಾ. ಜನಕ, ಕುಮಾರಿ, ನಿನ್ನ ಪಾದಗಳಿಗೆ ವಂದಿಸುವೆನು ಜನಕ. ಕುಮಾರಿ ನಿಮಗೆ ಮಂಗಲ್ ನೇತ್ರ ಮಗಳೇ. ಕುಮಾರಿ, ಜನಕ, ಬಸವಯ್ಯ ಹೇಳಿದ ಮಾತುಗಳನ್ನು ಕೇಳಿ ಮುದ್ದಿಸಿ ಒಪ್ಪಿರಿ ಮಗಳೇ. ಒಪ್ಪಿರೋನು ಜನಕ. ಆದರೆ ಸರಿ. ಜನಕ, ನೀನು ಹೇಳುವುದಂದರೇನು, ನಾನು ಕೇಳುವುದಂದರೇನು? ಜನಕ, ನೀವು ತಂದೆಯಾದ ಬಳಿಕ ಕೇಳಲೇಬೇಕು. ನಾನು
ಮಗಳಾದ ಬಳಿಕ ಹೇಳಲೇಬೇಕು ಜನಕ. ಏನು ಹೇಳುವಂತೇಳಿ ಆಗು ಮಗಳೇ. ಜನಕ ತೊರೆಗಾಳ ಮಳೆಯ ನಿತ್ಯ ಯುದ್ಧವನ್ನು ಮಾಡಬೇಕು. ಹೇಳುವಂತನಾಗು. ಮಾಡ್ಬೇಕಣಪ್ಪ, ನೀನ್ ಹೆಣ್ಮಕ್ಳು ಸುಮ್ಮನೆ ಆಗ್ತದ. ಜನಕ ಅದು ಅಲ್ಲದೆ ತೂಗ ಮಂಚದ ಮೇಲೆ ತೂಗಬೇಕು. ಹೋಗಲೇಬೇಕು ಏ ಇನ್ನ ಒಳ್ಳೇದಲ್ವೇನಪ್ಪ, ನೀನು ಜನಕ ಕುಮಾರಿ. ಅದು ಅಲ್ಲದೆ ನಾನು ಕೂಡಿದ ತಪ್ಪತ್ತು ದೇವರು ಯುದ್ಧದಲ್ಲಿ ಮಾಡಿದ್ದರೆ ನನಗೆ ಮುಂದೆ ಬಾಳಾಗುವುದು ಜನಕ. ಏನು ಹಾಗೆ? ನನಗೆ ಬಾಳಲಿಕ್ಕೆ ನನಗೆ ಸಾಧ್ಯವಿಲ್ಲ ಜನಕ. ಒಳ್ಳೆ ಬಿಟ್ಟರೆ ಈ ಅಂತಃಪುರದಲ್ಲಿ ಕೊಟ್ಟು ಲಗ್ನ ಮಾಡಿ ಜನಕ. ಕುಮಾರಿ ಜನಕ ಹೋಗಲಿ ಬಿಡಮ್ಮ, ಮತ್ತೊಬ್ಬರ ವಿಚಾರವನ್ನು ಹೇಳುತ್ತೇನೆ. ಹೇಳಿ ತಿಳ್ಕೊಂಡು ಲಗ್ನಕ್ಕೆ ಒಪ್ಪಿಕೊ ಮಗಳೇ. ಅವರು ಒಳ್ಳೆಯವರೇ, ತುಂಬಾ ಒಳ್ಳೆಯವರು ಮಗಳೇ. ಒಳ್ಳೆಯವರಾಗಿ ವೈಶರಿಗೆ ಕೊಡಲೇ ಲಕ್ಷ್ಮೀಪುತ್ರಿಯ ಮಗಳೇ, ಅವರು ನೀನು ಮದುವೆ ಆದರೆ ಸುಖದಿಂದ ಇರಬಹುದು. ಆದ್ದರಿಂದ ವೈಷ್ಣವರು ನೀನು ಮದುವೆಯಾಗು ಮಗಳೇ. ಜನಕ ನೀವಾಡುವ ಮಾತು ನನಗೆ ಸ್ವಲ್ಪ ಗೋಚರವಿಲ್ಲ ತಂದೆ. ಅರ್ಥವಾಗುವಂತೆ ಹೇಳಿದರೆ ನಾನು ಖಂಡಿತವಾಗಿ ಲಗ್ನಕ್ಕೆ ಒಪ್ಪಿಕೊಳ್ಳುವೆನು ಜನಕ. ಏನು ಕುಮಾರಿ, ನಾನು ಹೇಳುತ್ತಿರುವ ಮಾತು ನಿನಗೆ ಗೋಚರವಾಗುವುದಿಲ್ಲವೇ? ಖಂಡಿತವಾಗಿಲ್ಲ ಜನಕ. ಕುಮಾರಿ, ಹಾಗಾದರೆ ವೈಷ್ಣರ ವಿಚಾರವನ್ನು ಬಸವಯ್ಯ ಸಂಗಡ ಹೇಳ್ತೇನೆ. ಕೇಳಿ ತಿಳಿದುಕೊಂಡು ಲಗ್ನಕ್ಕೆ ಒಪ್ಪಿಕೊ ಮಗಳೇ. ಹಾಗೆ ಆಗಲಿ ತಂದೆ. ಬಸವಯ್ಯ, 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 ಶ್ರೀ ಬಾಲಕವರಿಗೆ ಹಾ. ವೈಷ್ಣವ ವಿಚಾರವನ್ನು ತಿಳಿಸಿದರೆ ಆಕೆ ಪಾಪ ಗೊತ್ತಿರ್ಬೋದೇನೋ. ಪಾಪ ಓದ್ಕೊಂಡಿದ್ದ ಮಗ ಅಪ್ಪ, ಏನ್ ಗೊತ್ತು, ಎಲ್ಲ ಹೇಳ್ಕೊಟ್ಟಿರ್ತಾರೆ ಫೋನಲ್ಲಿ. ಹಾಗಾದ್ರೆ ನಿಮಗೆ ವೈಷ್ಣವ ವಿಚಾರ ಏ ಬಿಡಪ್ಪ, ಅವ್ರದ್ದು ನನ್ಗೆ ಯಾಕಪ್ಪ ಗೊತ್ತಿಲ್ಲ. ನಾನು ಅವ್ರ ಮನೇಲಿ 20 ವರ್ಷ ಇದ್ದೆ ಅಪ್ಪ. ವೈಷ್ಣವ ಮನೆಯಲ್ಲಿ 20 ವರ್ಷ ಕೆಲಸ ಮಾಡಿಬಿಟ್ಟಿದ್ದೀರಿ. ಉಗನೆ ಅಪ್ಪ, ಏನು ಕೆಲಸ ಮಾಡಿಬಿಟ್ಟಿದ್ದೆ ಬಸವಯ್ಯ? ಯಪ್ಪ ಅವ್ರ ಅಂಗಡಿದಾಗ ಲೆಕ್ಕ ಬರ್ತೀತ್ತಪ್ಪ ನಾನು. ಯಾವ ರೀತಿ ಬರೀತಿದ್ದೆ ಬಸವಯ್ಯ? ಯಪ್ಪ ಒಂದ್ ಕಡೆ ಪೀಡಿ ತಗೊಂಡಿದ್ದೀವಿ, ಈ ಕಡೆ ತೂಗುಡ್ತಾ ಬಂದು ನೋಡು ತಿಂಗೊಂದು ಅದು ಒಳ್ಳೆ ಮೇಲೆ ಬಸವಯ್ಯ. ಅವಣೆ ಬೀಡಿ ತಗೊಂಡು ಹೋದ್ಮೇಲೆ ನೋಡಪ್ಪ ಇನ್ನೊಂದು ಆಟ ಗಿಟ್ಟ ಅದು 70 ಒಳ್ಳೆ ಮೇಲೆ ಬಸವಯ್ಯ. ಹಂಗ್ ಬಂದ್ರೆ ಕಣಪ್ಪ ಏ ಬಸವಯ್ಯ, ಓ
ಆ ರೀತಿ ಸುಳ್ಳಕ್ಕ ಬಾಯಿ ಬರೋದು ಬಸವಯ್ಯ. ಹಂಗ್ ಬರ್ದಿರೋದಕ್ಕೆ ಅದನ್ನಪ್ಪ ಮತ್ತೊಂದ್ ಬಗ್ಗೆ ಸ್ವಲ್ಪ ಒಟ್ಟು ಮುಂದಕ್ಕೆ ಬಂದಿರೋದು. ಏ ಬಸವಯ್ಯ, ಓ. ಆ ರೀತಿ ನಾನು ಎಂದು ಮಾಡಿಲ್ಲ ಬಸವಯ್ಯ. ಯಾಕೆ ಮಾಡಿಲ್ಲ ಬಿಡಪ್ಪ, ಅದಕ್ಕೆ ಹೊಟ್ಟೆನ ಬಿಟ್ಟು ಕಾಣಿಸ್ತದೆ ಈ ನಡುವೆ ಬಸವಯ್ಯ, ಅಪ್ಪ. ಹಾಗಾದ್ರೆ ಹಾ. ನಿನಗೆ ವೈಷ್ಣವ ವಿಚಾರ ಚೆನ್ನಾಗಿ ಬಲ್ಲೆ ಏನೋ? ಬಿಡಪ್ಪ, ಅವ್ರ ತುದಿನ ಕಡೆ ಬಿಡಪ್ಪ, ಎಲ್ಲ ಪೂರ ಗೊತ್ತವ್ರದಲ್ಲ. ಬಸವಯ್ಯ, ಅಪ್ಪ. ಹಾಗಾದ್ರೆ ವೈಷ್ಣವ ವಿಚಾರವನ್ನು ತಿಳಿಸಿ ಹಾ. ಈ ಭಾಗದವರಿಗೆ ಲಗ್ನದ ವಿಚಾರವನ್ನು ತಿಳಿಸಿ ಮದುವೆ ಒಪ್ಪಿಸಿ ಕರೆಸುವಂತನಾಗೋ. ಯಪ್ಪ ಸರಿ, ಅದೆಲ್ಲ ಮಾಡ್ತೀನಿ. ನಿನ್ ಪಾಪ ಬಂದಾಗ ಓಯ್ ಓಯ್ ಅಂದ್ರೆ ಆ ಹುಡುಗಿ ಲಾಸ್ಟ್ ಮಾಗಡಿ ಕಡೆಗೆ ಬರ್ತತ್ತು, ಅವ್ರು ಎಲ್ಲಿ ಹುಡುಗಿ ಹಾಗೇನು ಮಾಡೋದಿಲ್ಲ ಬಿಡುವಂತ ನೀನ್ ನಿಧಾನಕ್ಕೆ ಹೆಣ್ಮಕ್ಳು ನಿಧಾನಕ್ಕೆ ಮಾತಾಡ್ಸ ಅಪ್ಪ. ಪಾಪ ಪಾಪ ಬಾರ ವಾ. ಈ ವಯಸ್ಸು ಒಂದು ಒಳ್ಳೆಯದೇನೋ? ತುಂಬಾ ಒಳ್ಳೆ. ಅವ್ರ ಮನೇಲಿ ಏನೇನ್ ಕೆಲ್ಸ ಮಾಡ್ಬೇಕು? ಪಾಪ ತುಂಬಾ ಒಳ್ಳೆಯದು. ಏನೋ? ಏ ಬಸವಯ್ಯ, ಹಾ. ನಾನು ಆಯ್ತು ಬಿಡು. ಆಗ್ಬಿಡ ಪಾಪ. ಆಯ್ತು ಬಿಡು, ಅಪ್ಪಾಜಿ. ಅಪ್ಪ ರೇ ಬಾರ ಬಾರ ಯವ್ವ ಬಾರವ. ಅಲ್ಲ ಹೋಗಿ ಹೋಗಿ ವಯಸ್ಸು ಒಪ್ಕೊಂಡಿದೀಯಲ್ಲ, ನಿಂಗೆ ಏನು ಅನ್ನಿಸ್ಲಿಲ್ಲ ಪಾಪ? ಯಾಕೋ? ಅಲ್ಲ ಕಡೆ ಹೋಗಿ ಅವಾಗಲೇ ದರ್ಗುಳನ್ನ ಆಗಿದ್ರೆ ಹೆಂಗ ಒಂದೇ ಸರಿ ತೂತಿಗೆ ಸಾಯಿಸ್ಬಿಡೋರು. ನಂಗೆ ಗೊತ್ತು ನಿಮ್ಮ ಅಪ್ಪ ಇವ್ರು ಹೇಳ್ತಾನೆ ಅಂತ, ವಯಸ್ಸನ್ನು ಹೇಳ್ತಾನೆ ಅಂತ. ಅವ್ರ ಮನೇಲಿ ಏನೇನ್ ಕೆಲಸ ಪಾಪ ಅವ್ರ ಮನೇಲಿ ಏನ್ ಗೊತ್ತೇನೋ, ಅಂಗಡಿ ವ್ಯಾಪಾರ ಮಾಡ್ಬೇಕು ಪಾಪ ನೀನು. ಯಾವ ರೀತಿ ಆಗೋ? ಈಗ ಪಾಪ ಆ ವಡೆ ನೋಡಲ್ಲಿ ಕಣ್ಮುಚ್ಕೊಂಡ್ ಬರ್ತದಲ್ಲ ಅಂಗಡಿಗೆ, ಅಂಗಡಿಗೆ ಬಂದು ಒಂದ್ ಕಟ್ ಬೀಡಿ ಕೊಟ್ಬಿಟ್ಟು ಆ ವಡೆ ಇದ್ದಾಗ ಹಿಂಬರಿಬೇಕು. ಹಿಂಗೆ ಹೆಂಗೋ? ನೋಡ, ವಡೆ ಇದ್ದಾಗ ಹಿಂಬರಿಬೇಕು. ಅದೇ ಹೆಂಗೋ? ಒಂದ್ ಗೀಟ್ ಅಂದು ಒಂದ್ ಸಣ್ಣ ಎಳೆ ಹಾಕ್ಬೇಕು. ಅದು ಹತ್ತಾಗ್ಬೇನೋ? ಆ ವಡೆ ಹೋದ್ಮೇಲೆ ನೋಡಿ ಅಡ್ಡ ಗೀಟ್ ಎಳಿಬೇಕು. ಅದು 70 ಆಗ್ಬೇನೋ? ಹಂಗ್ ಮಾಡಿದ್ಕೆ ಕಣಪ್ಪ, ಸೆಟ್ಲ್ ಮಾಡಿ ಸೆಟ್ರಲ್ಲ ಬಟ್ಟೆ ಕೂತಿರೋದು. ಇಂಥ ಮನೆ ಕೆಲಸ ನಾನ್ ಮಾಡ್ಬೇಕೇನೋ? ಮನೆ ಕೆಲಸ ಮಾಡೋದಪ್ಪ, ಸೆಟ್ಲ್ ಇಷ್ಟಿಷ್ಟಪ್ಪ ಬಂದಿರೋದು ಅಡ್ಡಿಗೆ ಪಾಪ. ಅಷ್ಟೇ ಅಲ್ಲ, ಆಮೇಲೆ ಅವ್ರ ಮನೇಲಿ ಅಂಗಡಿ ವ್ಯಾಪಾರ ಮಾಡ್ಬೇಕು ಅಂದ್ರೆ ಕೊಡುವಾಗ 3 ಪಾಯಿಂಟ್ ಸೇರ ಕೊಡ್ಬೇಕು, ತಗೊಂಡಾಗ 5 ಪಾಯಿಂಟ್ ಸೇರ ತರ್ಬೇಕು. ಅಂತ ನೀಚ್ ಕೆಲಸ ನಾನ್ ಮಾಡ್ಬೇಕೇನೋ? ಹಂಗ್ ಮಾಡಿರೋದಕ್ಕೆ ಅದೇನಪ್ಪ ಮೋಡ್ ಮೇಲೆ ಕಟ್ಟಿಸ್ತಾ ಇರೋದು ಅವರು. ಆಮೇಲೆ ಬಸವಯ್ಯ, ಆಮೇಲೆ ಪಾಪ ತಕ್ರಿಲಿ ಅಂತ ತೂಕ ಹಾಕಿ ಕೊಡ್ತೀನಿ ಅಂದ್ರೆ ಅಡಿ ಕುಂಚೆ ಮೆಟ್ಬಿಟ್ಟು ಅರ್ಧ ಕೆಜಿ ಬಟ್ಟಿ ಇಕ್ಬೇಕು ಅಡಿ. ಹೌದೇನೋ? ಅದನ್ನ ಹಿಡ್ಕೊಂಡು ನೀವು ತರ್ತಾರ್ಕಿ ತೂಕ ಮಾಡ್ಬೇಕು ಅವ್ರ ಮನೇಲಿ. ಹಿಂಗೆ ನೋಡಿ, ಹಿಂಗೆ ಆಮೇಲೆ ಬಸವಯ್ಯ, ಹಿಂಗೆ. ಇವೆಲ್ಲ ನನ್ನ ಸಾಧ್ಯವಿಲ್ಲ. ಆಮೇಲೆ ಪಾಪ ಇನ್ನ ಅದೇ, ಆಮೇಲೆ ತರಗೆಲೆ ಗೋಟಾಡ್ಕೆ ಹೊತ್ಕೊಂಡು ರಾಮನಗರ ಸಂತೆ, ಯಾವ ಸಂತಿಗೋ? ರಾಮನಗರ ಸಂತೆ, ಬಿಡ್ದಿ ಸಂತೆ, ನೆಲಮಂಗಲ ಸಂತೆ, ತಾವರೆಕೆರೆ ಸಂತೆ, ನೆಲಮಂಗಲ ಸಂತೆ, ಆಮೇಲೆ ದಾವಸ್ಪೇಟೆ ಸಂತೆ, ತ್ಯಾಮಗುಂಡು ಸಂತೆ, ಮಾಗಡಿ ಸಂತೆ, ಕುದೂರ್ ಸಂತೆ, ಇವೆಲ್ಲ ತಾರಾಡ್ಕೊಂಡ್ ಕುಣಿಗಾಲ ಸಂತೆ ನಾನು ಎಲ್ಲ ಮಾರ್ಕೊಂಡ್ ಬರ್ಬೇಕಪ್ಪ. ಇವೆಲ್ಲ ನನ್ನ ಸಾಧ್ಯವೇನೋ? ಮಾಡ್ಬೇಕಪ್ಪ. ನಾನು ಆಗುವುದಿಲ್ಲ ಬಿಡು. ಆಗು ಬಿಡು, ನಾನು ಖಂಡಿತ ಆಗು ಬಿಡು. ಏ ಬಸವಯ್ಯ! ಅಪ್ಪ! ಏನು ಅಂತ ಹೇಳ್ತೀರಿ? ಆ ರೀತಿಯಾಗಿ ನೀನು ಹಾಗಾದರೆ ಶ್ರೀಬಾಲಕ ಅವರಿಗೆ ವೈಷ್ಣವ ವಿಚಾರ ತಿಳಿಸಿ ಗದ್ದೆಗೆ ಒಪ್ಪಿಸುವೇನೋ? ಒಪ್ಪಿಸ್ಬಿಟ್ಟಿದ್ದೀನಿ ಕಣೆ. ಬೇಸ್ ಬಸವಯ್ಯ, ಅಪ್ಪ ನಿಧಾನ ಕೊಂಡಿ. ಕರೆಸುವಂತನಾಗು. ಅಪ್ಪ ಪಾಪ ಬಂದಾಗ ರೇಗ್ ಆಡ್ಬೇಡಪ್ಪ, ಎಲ್ಲ ಹೇಳಿ ಒಪ್ಪಿಸ್ಬಿಟ್ಟಿದ್ದೀನಿ. ಕರೆಸುವಂತನಾಗು. ಕರ್ಸ್ಬಿಟ್ಟ ಕರೆಸುವಂತನಾಗು ಬಸವಯ್ಯ. ಪಾಪ ಪಾಪ ಕೂತ್ ಬಾಯ ನಾನೆಲ್ಲ ಹೇಳ್ಬಿಟ್ಟಿದ್ದೀನಿ ಮಾರ ವಯಸ್ಸಲ್ಲಿ. ಏನ್ ಮಾಡೋದು ಎಲ್ಲ ಹೇಳ್ಬಿಟ್ಟಿದ್ದೀನಿ ಮಾರವ. ಕುಮಾರಿ, ಈಗ ನಿಮ್ಮನ್ನು ಹೇಳ್ತೀನಿ ಕುಮಾರಿ. ಬಸವಯ್ಯನ ಹೇಳಿದ ಮಾತಿನ ಕೇಳಿ ಲಗ್ನಕ್ಕೆ ಒಪ್ಪಿಗೆ ಮಗಳೇ. ಆದರೆ ಕುಮಾರಿ! ನೀನು ಹೇಳುವುದಂದ್ರೆ ಏನು, ನಾನು ಕೇಳುವುದಂದ್ರೆ ಏನು? ನಾನು ಮದುವೆಯಾಗಲಿಲ್ಲವೇ? ನೀವು ತಂದೆಯಾದ ಬಳಿಕ ಕೇಳಲೇಬೇಕು, ನಾನು ಮಗಳಾದ ಬಳಿಕ ಹೇಳಲೇಬೇಕು. ಜನಕ ಏನು ಹೇಳುವುದೇ ಮಗಳೇ?
ಈ ವಯಸ್ಸಿನ ಮನೆಯಲ್ಲಿ ಕಾಸು ಕಾಸಿಗೂ ಸುಳ್ಳಿನ ಕಮರೆಯಲ್ಲ. ಬಸವಯ್ಯ ಹೇಳುವಂತ ನಾನು ಏನ್ ಮನೆ ನಿಲ್ಲಕ್ಕೆ ಬೇಡ 10 ರೂಪಾಯಿಗೆ 70 ರೂಪಾಯಿ ಜನಕ ಅದು ಅಲ್ಲದೆ ಆ ವಯಸ್ಸಿನ ಮನೆಯಲ್ಲಿ ತರಗೆಲೆ ಗೋಟಡಿಕೆಯನ್ನು ಮಾರಬೇಕು, ಮಾರಲೇಬೇಕು ಮಗಳೇ, ಸಂತಿಗೂ ಜಾತ್ರೆಗೂ ತಿರುಗಬೇಕು, ತಿರುಗಲೇಬೇಕು ಮಗಳೇ. ಇವೆಲ್ಲವನ್ನ ಖಂಡಿತವಾಗಿ ಸಾಧ್ಯವಿಲ್ಲ ಜನಕ. ನೀವು ಇಷ್ಟೊಂದು ವಿಕೃತವಾಗಿ ಮಾತನಾಡಿದೆ ಆದರೆ ನನಗೆ ಲಗ್ನ ಶ್ರೀ ಬಾಲಕ ಅವರಿಗೆ ಎಷ್ಟು ವಿಧವಾಗಿ ಹೇಳಿದರು ಲಗ್ನಕ್ಕೆ ಒಪ್ಪದೆ ಹೊಟ್ಟೆ ಬಿಟ್ಟಲ್ಲ ಇದಕ್ಕೆ ಏನು ಮಾಡುವುದು? ಬಸವಯ್ಯ ಅಂತ ಮಕ್ಕಳು ನಿನ್ನ ಕಮೆಂಟ್ ಟ್ರಿಮ್ ಮಾಡಿ ಮಾಡ್ಬಿಡ್ತು ಬಸವಯ್ಯ ಕಳಿಸಿ ಬಿಟ್ಟು ಹೇಳುವಂತ ನಾನು ಮತ್ತೆ ಅಲ್ಲ ಕಣಪ್ಪ, ತಾಯಿ ತಂದೆ ಗುಟ್ಟ ಮಕ್ಕಳು ಗುಟ್ಟ ಅದಕ್ಕಪ್ಪ, ಅಪ್ಪನಿಗಲ್ಲವೇ ಬಸವಯ್ಯ, ಮಗಳು ಗುಟ್ಟು ತಾಯಿಗಲ್ಲವೇನೋ? ಅಪ್ಪ ಇಟ್ಬಿಟ್ಟು ಆ ಹುಡುಗಿನೂ ಆಗಿ ಈಗ ದೇವಣ್ಣನಾಗು ಆ ತಬ್ಬ ದುಡ್ಡು ಚೆನ್ನಾಗವನಾಗು ಅಂತ ಹುಡುಗಿ ಕೇಳ್ತದ ನಿನ್ ಮಾತಾ? ಆ ಬಸವಯ್ಯ, ಹ್ಮ್? ನೀನು ಹೇಳ್ತಿರೋ ಮಾತು ನಿಜ ಅಲ್ವಾ? ನೀನೀಗಲೇ ಹೋಗಿ ಹಾ. ತಾಯಿನೂ ಕರೆದ್ಬಿಟ್ಟು ಬರುತ್ತಾನ ಆಗ. ಆ ಒಡೆ ಕೂತ್ಕೊಂಡು ತೂಗುಡ್ಸ್ತಾರ ಆಗ ಮದ್ವೆ ಅಂದ್ರೆ ಪಾಪ ಅದು ಮಾತದೇನಪ್ಪ ನಿನ್ ಮಾತು ಕೇಳ್ತದ. ನಿಮ್ಮ ತಾಯಿನೂ ಕರೆದ್ಬಿಟ್ಟು ಬರುತ್ತಾನ ಆಗ. ಅವ್ನು ಕವ್ತ ಬಂದ್ಬಿಡ್ಲ ಹೌದು ಬಸವಯ್ಯ, ಅಪ್ಪ ನೀನ್ ಅವಾಗಿಂದ ಓದ್ತಿದ್ದಲ್ಲ ಅವನ್ ಏನು ಹೇಳಿಲ್ವಾ? ಕರೆದ್ಬಿಟ್ಟು ಬರುತ್ತಾನ ಆಗ. ಹೇಳಿದೆ ಹೇಳಿಲ್ಲ ಹೇಳು ಎಲ್ಲಿ ನೀ ಕರೆದ್ಬಿಟ್ಟು ಬರುತ್ತಾನ? ಹೇಳಿದೆ ಹಂಗ ಸರಿ ಕರಿತೀನಿ. ಅವೋ ಬಾಯವ ನಿದ್ದೆಲ್ಲಿದೆ ಎತ್ತು ಈ ದಿವಸ ನಮ್ಮನ್ನು ಇಷ್ಟೊಂದು ಜಾಗೃತಿಯಿಂದ ಕರೆಸಲು ಕಾರಣವೇ ಮಹೇಶ್ವರಿ! ಸ್ವಾಮಿ. ಶ್ರೀ ಬಾಲಕ ಅವರಿಗೆ ಉತ್ತಮವಾದ ವರವು ನೋಡಿ ಲಗ್ನ ಮಾಡದಂದರೆ ಬ್ರಾಹ್ಮಣರು ಇಷ್ಟವಿಲ್ಲ, ದೊರೆಗಳು ಇಷ್ಟವಿಲ್ಲ, ವೈಷ್ಣವರು ಇಷ್ಟವಿಲ್ಲ. ಆದ್ದರಿಂದ ಶ್ರೀ ಬಾಲಕ ಅವರಿಗೆ ಲಗ್ನದ ವಿಚಾರವನ್ನು ತಿಳಿಸಿ ಮದುವೆ ಕರೆಸುವಂತಳಾಗು. ತಿಳಿಯಿತೋ? ಹಾಗೆ ಆಗಲಿ ಸ್ವಾಮಿ.